ನಮ್ಮ ರೈತ ಸಂಘಟ ವತಿಯಿಂದ ಏನು ಮೈಕ್ರೋ ಫೈನಾನ್ಸ್ ಅವರು ಏನು ತಾಯಂದಿರಿಗೆ ಏನು ಕಿರುಗಳು ಕೊಡ್ತಾ ಇದ್ದಾರೋ ಅದ್ರ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮೈಕ್ರೋ ಫೈನಾನ್ಸ್ಗಳಿಗೆ ವಸೂಲಿ ಮಾಡಬಾರ್ದು ಅಂತೇಳಿ ಅವರು ಕೂಡ ಈಗ ಆಲ್ರೆಡಿ ಈಗ ಮೀಟಿಂಗ್ ಮಾಡಿ ಅವರಿಗೊಂದು ನೋಟಿಸನ್ನು ಹೊರತುಪಡಿಸಿದ್ದಾರೆ. ಆದರೂ ಕೂಡ ಮುಖ್ಯಮಂತ್ರಿ ಮಾತು ಕೇಳ್ದೂ ಕೂಡ ತಾಯಂದಿರಿಗೆ ಮತ್ತೆ ಮನೆಗೆ ಹೋಗೋದು ಕಿರುಳು ಕೊಡ್ತಾ ಇದ್ದಾರೆ. ಇದನ್ನು ಮುಖ್ಯಮಂತ್ರಿಗಳು ಗಮನ ತಗೋಬೇಕು. ತಕ್ಷಣ ಯಾವ ಬ್ಯಾಂಕ್ಗಳನ್ನು ಕಿರುಕುಳು ಕೊಡ್ತಾ ಇದ್ದಾರೆ ಆ ಬ್ಯಾಂಕ್ಗಳಿಗೆ ಸೀಸ್ ಮಾಡಬೇಕಂತೇಳಿ ನಾನು ಕೂಡ ಲೈಸೆನ್ಸ್ ಸೀಸ್ ಮಾಡಬೇಕು. ಆ ಕೊಟ್ಟಂಥ ತಾಯಿಗೆ ಏನು ನೋವು ಕೊಡ್ತಾ ಇದ್ದಾರೆ ಅವ್ರಿಗೆ ಕೂಡ ಪರಿಹಾರ ಇದೇ ಫೈನಾನ್ಸ್ ಅವ್ರು ವಾಪಸ್ ಯಾವುದೇ ತಾಯಿಗೆ ಕೊಡಬೇಕಂತೇಳಿ ನಮ್ಮ ರೈತ ಸಂಘದಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತು ತಹಸೀಲ್ದಾರ್ ಅವರಿಗೆ ಮುಖಾಂತರ ನಾವು ಮಾನ್ಯ DC ಅವ್ರಿಗೆ ಕಳಿಸಿ DC ಅವರಿಂದ CM ಅವ್ರಿಗೆ ಮುಟ್ಟಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನ ತಗೋಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮತ್ತು ಗೃಹ ಸಚಿವರು ಕೂಡ ಇದ್ರ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು 3 ಜನ ಕೂಡಿ ಇದನ್ನು ಡಿಸ್ಕಸ್ ಮಾಡಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ನೋಟಿಸನ್ನು ಹೊರತುಪಡಿಸಿ ಕೂಡ ಈಗಾಗಲೇ ಮತ್ತೆ ಕಿರುಳು ಚಾಲಾಗಿದೆ. ಅದನ್ನು ನಮ್ಮ ದಂಡಾಧಿಕಾರಿಗಳು ಎಚ್ಚರಿಕೆ ತಗೊಂಡು ಅದು ಯಾರು ಕಿರುಳು ಕೊಡ್ತಾ ಇದ್ದಾರೆ ಅಂತ ಫೈನಾನ್ಸ್ಗಳಲ್ಲಿ ಇಮಿಡಿಯೇಟ್ಲಿ ಇವ್ರ ಕಡೆ ಸೀಸ್ ಮಾಡೋಂಥ ಅವರಲ್ಲಿ ಕೆಪಾಸಿಟಿ ಇರ್ತೈತಿ, ಅದನ್ನು ಸೀಸ್ ಮಾಡಬೇಕಂತೇಳಿ ನಾನು 2 ಮಾತು ಹೇಳಕ್ಕೆ ಬಯಸ್ತೇನೆ ಮಾಧ್ಯಮ ಮುಖಾಂತರ.